ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಮ್ಮ ನೀರು, ನಮ್ಮ ನೀರು, ಹಸಿರೇ ಉಸಿರು. ಪರಿಸರ ತಜ್ಞನ ಮಳೆಯನ್ನ ಹಿಡಿದಿಟ್ಟು ನಿಧಾನವಾಗಿ ನಮಗೆ ಕೊಡುತ್ತೆ. ಒಮ್ಮೆಗೆ ಕೊಟ್ರೆ ಪ್ರವಾಹ ಬರುತ್ತೆ. ಆಯೋಗಕ್ಕೂ ಹೇಳಿದೆ, ನಾವು ಅನುಮತಿ ಕೊಟ್ಟಿಲ್ಲ ಅಂತ. ಆದ್ರೆ ಪೂಜ್ಯ ಗುರೂಜಿಗಳು ಈಗ ರಸ್ತೆ ಅಗಲೀಕರಣಕ್ಕೆ ಸರ್ವೆ ಮಾಡಿ ಕಲ್ಲು ನೆಡ್ಲಿಕ್ಕೆ ಬಂದಿದ್ರು, ನಾವು ವಿರೋಧಿಸಿ ಅವ್ರನ್ನ ಹೊಡೆದು. ಹಾಗಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಇದ್ದಲ್ಲೇ ಹೇಗೆ ಕೆಲಸ ಕಳಿಸಲಾಗಿದೆ ಅಂತ ಈ ಮೂಲಕ ತಮ್ಮರಿಗೆ ಹೇಳ್ತಾ ಇದ್ದೀನಿ. ಕರೆದಾಗಿದೆ. ಟೆಂಡರ್ ಕರೆದು ಮೆಗಾ ಇಂಜಿನಿಯರಿಂಗ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಟೆಂಡರ್ ಆಗಿದೆ. ಹೈದರಾಬಾದ್ ಒಂದು ಸಂಸ್ಥೆ, ಒಂದು ಟಿವಿ ಮುಖ್ಯಸ್ಥರು ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಆಗಬೇಕಾದ್ದೇನೂ ಇಲ್ಲ. ಈಗ 10,450 ಕೋಟಿ ಬಜೆಟ್ ಈಗ ಮೊನ್ನೆ 15,000 ಕೋಟಿಗೆ ಹೋಗಿದೆ. ಮೊನ್ನೆ 15,000 ಕೋಟಿ ಹೋಗಿದೆ. 5,000 ಕೋಟಿ ಏರ್ಬಿಟ್ಟಿದೆ. ನಾವು ಕೂತಲ್ಲೇ ಕೂತ್ಕೊಂಡಿದ್ದೇವೆ, ಹೋರಾಟ ಮಾಡ್ತೇವೆ, ದಿವಸ ತಗೊಳ್ತಾ ಇದ್ದೇವೆ. ಅವರು ಲೆಕ್ಕ ಎಣಿಸ್ತಾ ಇದ್ದಾರೆ, ಹಣದ ಲೆಕ್ಕವನ್ನು ಎಣಿಸ್ತಾ ಇದ್ದಾರೆ. ಅಭಿವೃದ್ಧಿಯ ವಿರೋಧಿಗಳು ಒಂದು ಮಾತನ್ನು ಹೇಳ್ತಾರೆ. ಕೆಲವೊಂದಿಷ್ಟು ಬಾಲಿಶ ಮಾತನಾಡತಕ್ಕಂಥ ರಾಜಕೀಯ ಪ್ರಮುಖರು ಅವರ ಧ್ವನಿಯನ್ನು ನಾನು ಕೇಳಿಕೊಂಡು ಬಂದಿದ್ದೇನೆ. ಹಾಗಾಗಿ ಒಂದೆರಡು ಮಾತನ್ನು ನಾವು ಇದನ್ನು ಉತ್ತರ ಕೊಡಲೇಬೇಕಾಗ್ತದೆ. ಬಾಲಿಶ ಮಾತನಾಡ್ತಾ ಇದ್ದಾರೆ. ಅಧಿಕಾರದ ದರ್ಪ ಇದೆಯೋ, ದಾಹ ಇದೆಯೋ, ಅಥವಾ ಬುದ್ಧಿಯಲ್ಲಿ ಇರತಕ್ಕಂಥದ್ದು ಮಾತನಾಡುವಂತ ಹೇಳ್ಬಹುದು. ನೀವು ಪರಿಸರಕ್ಕಾಗಿ ಅಥವಾ ಈ ಅಭಿವೃದ್ಧಿ ವಿಚಾರ ಬೇಡ ಅಂತ ಹೇಳುವಂಥವ್ರು ನೀವೇನು ಇಂಜಿನಿಯರ, ನೀವೇನು ಪದವಿ ಪಡ್ಕೊಂಡಂಥವ್ರ, ನೀವೇನು ವಿಜ್ಞಾನಿಗಳ ಅಂತ ಪ್ರಶ್ನೆ ಮಾಡತಕ್ಕಂಥ ಒಬ್ಬ ಶಾಸಕರು ಅರ್ಥ ಮಾಡ್ಕೊಳ್ಬೇಕು. ಅವರ ಸ್ಥಾನದ ಪ್ರಜ್ಞೆ ಅಥವಾ ಪ್ರಜೆಗಳ ಹಿತವನ್ನು ಕಾಯುವಂತ ವ್ಯವಸ್ಥೆ ಮಾಡದಿದ್ರೆ ಬಹಳ ದಿವಸ ನಿಮಗೂ ಸಹ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಬೀದಿಗೆ ಇಳಿದಿದ್ದೇವೆ ಅಂದಮೇಲೆ ನಿಮ್ಮನ್ನು ಸಹ ಬೀದಿಗೆ ನಾವು ಇಳಿಸ್ತೇವೆ ಅನ್ನೋದನ್ನು ಮಾತ್ರ ನೆನಪಿಟ್ಕೊಳ್ಳಿ. ನಮ್ಗೆ ಇಲ್ಲಿ ರಾಜಕೀಯ ಅವಶ್ಯಕತೆ ಇಲ್ಲ, ಆದ್ರೆ ಈ ಉತ್ತರ ನಾನು ಕೊಡ್ಲೇಬೇಕಿತ್ತು. ಅವ್ರಿಗೆ ಇದ್ರ ಮುಖಾಂತರ, ಮಾಧ್ಯಮ ಮುಖಾಂತರ ಅವ್ರಿಗೆ ತಲುಪಬೇಕು. ಅದು ನಾವು ನೇರವಾಗಿ ಉತ್ತರ ಕೊಡ್ತೇವೆ. ಅಂತಹ ಮಾತನಾಡ್ತಕ್ಕಂಥ, ಬಾಲಿಶ ಮಾತನಾಡ್ತಕ್ಕಂಥ ಯಾವುದೇ ವ್ಯಕ್ತಿಗಳಿರ್ಬೋದು, ಮುಕ್ತವಾಗಿರ್ತಕ್ಕಂಥ ಚರ್ಚೆಗೆ ನಾವು ಬಿಸಿಲಾಗಿ ಕೂತ್ಕೊಳ್ತೇವೆ. ಬಂದು ಕೂತ್ಕೊಳ್ಳಿ ಬಿಸಿಲಲ್ಲಿ, ನಾವು ನಿಮ್ಗೆ ಉತ್ತರ ಕೊಡ್ತೇವೆ. ಇಲ್ಲಿ ವೈಜ್ಞಾನಿಕವಾಗಿ ಉತ್ತರ ಕೊಡ್ತೇವೆ, ತಾಂತ್ರಿಕವಾಗಿ ಉತ್ತರ ಕೊಡ್ತೇವೆ, ಮಾರ್ಮಿಕವಾಗಿ ಉತ್ತರ ಕೊಡ್ತೇವೆ, ನಮ್ಮ ಪ್ರಜಾಧ್ವನಿಯಾಗಿ ಉತ್ತರ ಕೊಡ್ತೇವೆ. ನಿಮ್ಗೆ ನೀವು ಕೇಳಿಸ್ಕೊಳ್ಳೋ ತಾಕತ್ತಿದೆಯಾ ಅಥವಾ ನಮ್ಮನ್ನ ಪ್ರಶ್ನೆ ಮಾಡುವ ಸಾಮರ್ಥ್ಯ ಇದ್ರೆ ಖಂಡಿತವಾಗಿ ಬರಬಹುದು. ನಾವು ಮುಕ್ತವಾಗಿ ನಿಮ್ಮನ್ನು ಆಹ್ವಾನ ಮಾಡ್ತೇವೆ. ನೀವು ಕರೆದಲ್ಲೂ ಬೇಕಾದ್ರೆ ನಾವು ಬರ್ತೇವೆ, ನಾವು ಕರೆದಲ್ಲೇ ಬರಬೇಕು ಅಂತಿಲ್ಲ. ಅಂತಹ ಯಾವ ಚಿಂತನೆಗೆ, ಚರ್ಚೆಗೆ, ನಾವು ಮುಕ್ತ ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ಪರಿಸರ ವಿಚಾರದಲ್ಲಿ ಮುಕ್ತ ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ನಾವೆಲ್ಲ ಸಂಸ್ಥೆಯ, ಬಹುಶಃ ಎಲ್ಲ ಇಲ್ಲಿಯ ಪದಾಧಿಕಾರಿಗಳು, ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ನಾವು ಸಿದ್ಧರಿದ್ದೇವೆ. ನಿಮ್ಮ ತಂತ್ರಜ್ಞಾನ, ನಿಮ್ಮ ವೈಜ್ಞಾನಿಕತೆ ಬರುವ ಮೊದಲೇ ನಮ್ಮ ದೇಶದ ರೈತನೇ ದೊಡ್ಡ ತಂತ್ರಜ್ಞಾನಿ. ನೆನಪಿಟ್ಕೊಳ್ಳಿ, ರೈತನಿಗಿಂತ ದೊಡ್ಡ ತಂತ್ರಜ್ಞಾನಿ, ವಿಜ್ಞಾನಿ ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಆ ಪರಂಪರೆಯಲ್ಲಿ ಬಂದಂತವರು, ನಮ್ಮ ರಕ್ತಗತವಾಗಿ ತಂತ್ರಜ್ಞಾನ, ವಿಜ್ಞಾನ ಅದು ಹುದುಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಮುಕ್ತವಾಗಿ ಕರಿತಾ ಇದ್ದೇವೆ. ಇನ್ನು ಕರೆಂಟಿನ ಅಭಾವ ಅನ್ನುವಂತ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಕರೆಂಟಿನ ಅಭಾವ ಇಲ್ಲ ಅನ್ನೋದನ್ನ KPTCL ಒಂದು ವಾರದ ಹಿಂದಿನ ಪತ್ರಿಕೆಯಲ್ಲಿ ಈಗಾಗಲೇ ವರದಿ ಮಾಡಿದ್ದಾರೆ. ನಮ್ಮ ಹತ್ರ ಕರೆಂಟ್ ಎಕ್ಸಸ್ ಇದೆ, ಅದನ್ನು ಬೇರೆ ಕಡೆ ನಾವು ಮಾರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರಾಜಕೀಯ ವ್ಯಕ್ತಿಗಳು ಕರೆಂಟ್ ಅಭಾವ ಇದೆ, ಹಾಗಾಗಿ ಯೋಜನೆ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೆ ಇದು ಹಣವನ್ನ, ಆದಾಯವನ್ನ ಸರ್ಕಾರಕ್ಕೆ ತರುವಂತ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ. ಇದು ಮೂರ್ಖತನದ ಪರಮಾವಧಿ. ಯಾಕಂದ್ರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಕರೆಂಟ್ ಎಕ್ಸಸ್ ಇದೆ ಅಂತ ಹೇಳಿ. ಜೊತೆಗೆ ಸೋಲಾರ್ ಈಗೇನು ನಡೀತಾ ಇದೆಯೋ ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಮಗೆ ಈ ಹೈಡ್ರೋ ಪ್ರಾಜೆಕ್ಟ್ ಇಂಥ ಯೋಜನೆಗಳು, ಅವಶ್ಯಕತೆಗಳು ಬರೋದಿಲ್ಲ ಅನ್ನೋದನ್ನ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ನಾವು ಹೇಳೋದು ಬೇಡ, ನಾವೆಲ್ಲ ಕಲಿದವರಲ್ವಾ. ನಿಮ್ಮ ಸರ್ಕಾರದ ಅಂಗಭಾಗವಾಗಿರ್ತಕ್ಕಂಥ ಅಧಿಕಾರಿಗಳು ಅವರೇ ಹೇಳ್ತಾ ಇದ್ದಾರೆ ಅದ್ರ ಅವಶ್ಯಕತೆಗಳಿಲ್ಲ ಅಂತ ಹೇಳಿ. ಹಾಗಿದ್ರೆ ಯಾರನ್ನ ಮೂರ್ಖರನ್ನಾಗಿ ಮಾಡಿಸಲಿಕ್ಕೆ ಹೊರಡ್ತಾ ಇದ್ದೀರಿ? ಇಷ್ಟಕ್ಕೂ ಸಹ ಇಂತಹ ಯೋಜನೆಗಳ ಅವಶ್ಯಕತೆಗಳಿದ್ದಾವ, ಭೂಗತವಾಗಿರ್ತಕ್ಕಂಥ ಯೋಜನೆಗಳ ಅವಶ್ಯಕತೆಗಳಿದ್ದಾವ, ಅದನ್ನು ಯೋಚನೆ ಮಾಡಬೇಕು. ಬಯೋಡೈವರ್ಸಿಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ್ರೆ ಅದರ ಅಧ್ಯಕ್ಷರಿದ್ದಾರೆ, ಇವತ್ತಿನ ಅರಣ್ಯ ಮಂತ್ರಿಗಳು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಹಾಗಿದ್ರೆ ನೀವು ಬಯೋಡೈವರ್ಸಿಟಿ ಸಂಬಂಧಪಟ್ಟ ರೀತಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಎಷ್ಟು ಗ್ರಾಮದಲ್ಲಿ ಆ ಸಮಿತಿ ರಚನೆ ಆಗಿದೆ, ಅದರ ವರದಿಯನ್ನು ನೀವೆಲ್ಲ ಪಡ್ಕೊಂಡಿದ್ದೀರಿ, ಅದನ್ನು ನಮಗೆ ಬಹಿರಂಗಪಡಿಸಿ. ಇನ್ನು
KPTCL ಮತ್ತು ಮೆಗಾ ಇಂಜಿನಿಯರ್ನವರು 13 ಇಲಾಖೆಗಳಿಂದ NOC ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ನೀವು ಪಡ್ಕೊಂಡಂತ 13 ಇಲಾಖೆಗಳು NOCಗಳು ಯಾವ ಇಲಾಖೆ ಅಂತ ಬಹಿರಂಗಪಡಿಸಿ. NOC ಅದು ಯಾವುದೇ ರೀತಿಯ ಗೌಪ್ಯತೆಯಿಂದ ಇರ್ತಕ್ಕಂಥ ಅಥವಾ ರಕ್ಷಣೆ ಮಾಡತಕ್ಕಂಥ ಡಾಕ್ಯುಮೆಂಟ್ಸ್ ಅಲ್ಲ, DPR ಅಲ್ಲ. NOC ಅನ್ನು ನೀವು ಕೊಡಬಹುದು ಅಲ್ವಾ? ಯಾವ ಇಲಾಖೆ NOC ಕೊಟ್ಟಿದ್ದಾರೆ ಅದನ್ನು ಕೊಡಿ. ಜೊತೆಗೆ ಸೆಂಟ್ರಲ್ ಎಲೆಕ್ಟ್ರಿಕಲ್ ಬೋರ್ಡ್ ಅವರಿಂದ NOC ಪಡ್ಕೊಂಡಿದ್ದೇವೆ ಅಂತ ಹೇಳ್ತೀರಿ. ಸೆಂಟ್ರಲ್ ಎಲೆಕ್ಟ್ರಿಕಲ್ ಬೋರ್ಡ್ ಇಂದ ಯಾವ NOC ಯಾವಾಗ ಸಿಕ್ಕಿದೆ ಅಂತ ಕೊಡಿ. ನೀವು ಯಾವ ಮನವಿ ಮಾಡಿದ್ರೆ ಕೊಡಿ. ನೀವಲ್ಲಿ ಏನ್ ಸಲ್ಲಿಸಿದ್ರಿ ಅಂತ ಬಹಿರಂಗಪಡಿಸಿ. ಯಾಕೆ ಅದನ್ನು ಬಹಿರಂಗಪಡಿಸಕ್ ಆಗ್ತಾ ಇಲ್ಲ ನಿಮಗೆ? ಯಾಕೆ ಆಗ್ತಾ ಇಲ್ಲ? ಮಾನ್ಯ ಉಪಮುಖ್ಯಮಂತ್ರಿಗಳು ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಇಂಡಸ್ಟ್ರಿಯಲ್ ಅವರಿಗೆ ನಮ್ಮ ಕರ್ನಾಟಕದಲ್ಲಿ ಅವಕಾಶ ಕೊಡ್ತಾ ಇದ್ದೇವೆ, ನೀವು ಬನ್ನಿ ಭೂಮಿಯನ್ನು ಕೊಡ್ತೇವೆ, ಇಂಡಸ್ಟ್ರಿಯನ್ನು ಮಾಡಿ ಕರೆಂಟ್ ಅನ್ನು ಕೊಡ್ತೇವೆ ಅಂತ ಅವ್ರನ್ನ ಕರೀತಾ ಇದ್ದಾರೆ. ಇಲ್ಲಿ ಹಳ್ಳಿಯಲ್ಲಿ ಬಡವರಿಗೆ ಇಲ್ಲಿ ಕರೆಂಟ್ ಕೊಡಬೇಕಾದ ಅಗತ್ಯತೆ ಇದೆ. ಎಷ್ಟೋ ಮನೆಗೆ ಇವತ್ತಿಗೂ 64 ವರ್ಷಗಳಾಗಿರ್ತಕ್ಕಂಥ ಜೋಗ ಇವತ್ತಿಗೂ ಅದರ ಬುಡದಲ್ಲಿ ಕರೆಂಟ್ ಇಲ್ಲ. ಅದನ್ನು ಕೊಡೋದು ಬಿಟ್ಕೊಂಡು ಪರದೇಶಿಗಳನ್ನು ಕರ್ಕೊಂಡು ಬಂದ್ಕೊಂಡು ನೀವು ಇಲ್ಲಿ ಕರೆಂಟ್ ಕೊಡ್ತೇವೆ, ನೀವು ಭೂಮಿ ಕೊಡ್ತೇವೆ, ಇಂಡಸ್ಟ್ರಿ ಕೊಡ್ತೇವೆ ಅಂತೇಳಿ. ಯಾವ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ ಬೇರೆಯವರ ಕೈವಶವಾಗಿತ್ತು, ಇವತ್ತು ನೀವು ಕಳೆದುಕೊಟ್ಟು ನಮ್ಮ ದೇಶವನ್ನು ಮಾರಾಟ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀರಿ ಅಂತ ಇಲ್ಲೇ ಅರ್ಥ ಆಗ್ತದೆ. ಮತ್ತೆ ಈ ಪ್ರಾಜೆಕ್ಟ್ ಏನಿದೆಯಲ್ಲ, ಕೇವಲ 6 ತಿಂಗಳಲ್ಲಿ 5,000 ಕೋಟಿ ಹೆಚ್ಚಾಯಿತು. ನೋಡಿ, ಒಂದು ವಿಚಾರ ಮಾಡೋಣ. ಏರ್ಸಪ್ಪದಲ್ಲಿ ಶರಾವತಿ ಟೇಲರ್ಸ್, ನಮ್ಮ ಶರಾವತಿಗೆ 7ನೇ ಪ್ರಾಜೆಕ್ಟ್ ಅದು ಅಲ್ಲಿ ಆಗಿರ್ತಕ್ಕಂಥದ್ದು. ಈ ಆದರೆ 8ನೇ ಪ್ರಾಜೆಕ್ಟ್ ಆಗೋದು. ಈ 7ನೇ ಪ್ರಾಜೆಕ್ಟ್ 20 ವರ್ಷಗಳ ಕಾಲ 55 ಮೀಟರ್ ಹೈಟು, 450 ಮೀಟರ್ ಅಗಲದಲ್ಲಿ 2 ಗುಡ್ಡಗಳು ಭೂಮಿಯ ಮೇಲ್ಗಡೆ ಸೇರಿಸಲಿಕ್ಕೆ 20 ವರ್ಷ ಬೇಕಾಗಿದೆ. 20 ವರ್ಷ ಬೇಕಾಗಿದೆ. ಭೂಗತವಾಗಿ ಅರ್ಧ ಕಿಲೋಮೀಟರ್ ಕೆಳಗಡೆಯಿಂದ ತಳಕಡೆಗೆ ಬರುತ್ತಂತ, ಗೇರ್ಸಪ್ಪದ ತಳಗಡೆಗೆ ವಾಪಸ್ ಬರುತ್ತಂತ 1.5 ಕಿಲೋಮೀಟರ್ ಕೆಳಗಡೆಗೆ ಡೌನ್ ಆಗಿ ಬರ್ತದೆ. 7 ಕಿಲೋಮೀಟರ್ ಸುರಂಗ ಮಾರ್ಗವನ್ನು ಮಾಡ್ತಾರೆ. 16 ಮೀಟರ್ನ 2, 10 ಮೀಟರ್ನ 1, 130 ಅಡಿ ವ್ಯಾಸ ಉಳ್ಳಂತ ಸುರಂಗವನ್ನು ಮಾಡ್ತಾರೆ. 18,500 ಟನ್ 18,500 ಟನ್ ಅರ್ಥ ಮಾಡ್ಕೊಳ್ಳಿ. ಒಂದು ಲಾರಿಗೆ 20 ಟನ್ 30 ಟನ್ ತುಂಬಬಹುದಲ್ವಾ? 18,500 ಟನ್ ಅಂದ್ರೆ ಎಷ್ಟು ಲಾರಿ ಜಿಲೆಟಿನ್ ಹಾಕ್ಬಹುದು ಯೋಚನೆ ಮಾಡಿ. ಸ್ಫೋಟಕವನ್ನ ಇಲ್ಲಿ ನಿಮ್ಮ ಇಲಾಖೆಯವರು ಒಂದು ಮೆರವಣಿಗೆ ಮಾಡಬೇಕಾದ್ರೆ, ಗಣಪತಿ ಹಬ್ಬ ಮಾಡಬೇಕಾದ್ರೆ ಪಟಾಕಿ ಹೊಡ್ಲಿಕ್ಕೆ ನೀವು ಪರ್ಮಿಷನ್ ಕೊಡೋದಿಲ್ಲ. ಕೊಡ್ತೀರಾ? ಅಂದ್ಮೇಲೆ 18,500 ಟನ್ ಆ ಜಿಲೆಟಿನ್ ಸ್ಫೋಟಕ ವಸ್ತುವನ್ನು ಮಾಡ್ಲಿಕ್ಕೆ ಯಾವ ಪರವಾನಗಿ ಕೊಡ್ತೀರಿ? ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ನೀವೇ ಸಿದ್ಧಪಡಿಸಿದಂತ ಇದರ ಅಭಯಾರಣ್ಯ ಇರಬಹುದು, ನೀವೇ ಸಿದ್ಧಪಡಿಸಿದಂತ ಉದ್ದಭಾಗದ ಮಂಗ ಸಿಂಗಳಿಕ ಇದರ ಯೋಜನೆ ಇರಬಹುದು, ಕಾಳಿಂಗ ಸರ್ಪ ಈ ಸಂಬಂಧಪಟ್ಟದ್ದು ಇರಬಹುದು, ನೀವೇ ವ್ಯಾಪ್ತಿ ಹಾಕಿದಿರಲ್ಲ. ಹಾಗಿದ್ರೆ ಈ ಎಲ್ಲ ವ್ಯಾಪ್ತಿಯನ್ನು ಹಾಕಿದಂತ ಬೇಲಿಯನ್ನು ನೀವೇ ಮುರಿತಾ ಇದ್ದೀರಿ. ಅದು ಹೇಗೆ ಸಾಧ್ಯ? ಇದು ತಪ್ಪಲ್ವಾ? ನೀವು ತಪ್ಪು ಮಾಡ್ತಾ ಇದ್ದೀರಿ. ಅದನ್ನು ಎಚ್ಚರಗೊಳ್ಳಿ ನಾವು ಹೇಳ್ತಾ ಇದ್ದೇವೆ. ನಾವು ಈ ಬಿಸಿಲನ್ನೇ ತಗೊಳ್ಳಿಕ್ಕೆ ಸಿದ್ಧರಿದ್ದೇವೆ, ಆದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಬಿಸಿಲು ಕೊಡ್ಲಿಕ್ಕೆ ನಾವು ಸಿದ್ಧರಿಲ್ಲ. ಇವತ್ತು ಇಷ್ಟು ಮರಗಳು 76% ಇರ್ತಕ್ಕಂಥ ಮರದ ಸಂಖ್ಯೆ ಇವತ್ತು 43.5% ಬಂದ್ಬಿಟ್ಟಿದೆ. ಅರ್ಧಕ್ಕರ್ಧ ನಮ್ಮ ಮರಗಳು ಕಡಿದು ಹೋಗಿದ್ದಾವೆ. ಈಗ ಇಷ್ಟು ಕಡಿದು ಹೋಗಿರುವ ಸಂದರ್ಭದಲ್ಲಿ, ಇಷ್ಟು ಖಾಲಿಯಾಗಿರುವ ಸಂದರ್ಭದಲ್ಲಿ ನಾವು ಇಷ್ಟು ತಂಪನ್ನಾದರೂ ಇಟ್ಕೊಂಡಿದ್ದೇವೆ. ಆದ್ರೆ ಇಂತಹ ಯೋಜನೆಗಳ ಮುಖಾಂತರದಲ್ಲಿ 38 ಯೋಜನೆಗಳು ಪಶ್ಚಿಮ ಘಟ್ಟದಲ್ಲಿ ಬರ್ತಾ ಇದ್ದಾವೆ. ಆ 38 ಯೋಜನೆಗಳನ್ನ ನೀವು ಲಕ್ಷ ಮರವನ್ನ ಕಡಿಲಿಕ್ಕೆ ಹೊರಟಿದ್ದೀರಿ. ಕೇರಳದ ಒಂದು ಆದೇಶ, ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತದೆ. ಒಂದು ಇದೇ ಮೆಗಾ ಇಂಜಿನಿಯರ್ ಸಂಬಂಧಪಟ್ಟ ಒಂದು ಸಂಸ್ಥೆ ಮಾಡಿದಂತ ಕಾರ್ಯಕ್ಕೆ 1 ಮರ ಕಡಿದ್ರೆ 1 ಲಕ್ಷ ದಂಡ ಅಂತ ಹೇಳಿ, ಜೊತೆಗೆ 1 ಮರಕ್ಕೆ 10 ಮರ ನೆಡಬೇಕು, 10 ವರ್ಷ ಪಾಲಿಸಬೇಕು ಅನ್ನುವ ಆದೇಶ ಮಾಡಿದೆ. ಇದನ್ನು ಯಾರು ಹೇಳಲಿಲ್ಲ. ಕೇವಲ 1 ಲಕ್ಷ ದಂಡ ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾಗಿ ಅರ್ಥ ಮಾಡ್ಕೊಳ್ಳಿ, ಕೋರ್ಟ್ ಆದೇಶ ತೆಗೆದು ನೋಡಿ, 1 ಲಕ್ಷ ದಂಡ 1 ಮರಕ್ಕೆ. ಆನಂತರ 1ಕ್ಕೆ 10 ಮರ ನೆಡಬೇಕು, 10 ವರ್ಷ ಪಾಲಿಸಿ ಅದನ್ನ ಬೆಳವಣಿಗೆ ಮಾಡಿ ಅದನ್ನು ವರದಿಯನ್ನು ಸಲ್ಲಿಸಬೇಕು ಅಂತ ಆದೇಶ ಮಾಡಿದೆ. ಅಂದಮೇಲೆ ನಮ್ಮ ಈ 38 ಯೋಜನೆಗಳಲ್ಲಿ ದಶಲಕ್ಷಕ್ಕಿಂತ ಹೆಚ್ಚಿನ 10 ಲಕ್ಷಕ್ಕಿಂತ ಹೆಚ್ಚಿನ ಮರಗಿಡಗಳು ಕಳೀತಾ ಇದ್ದಾವೆ. 10 ಲಕ್ಷ ಜಾಸ್ತಿಯೇ ಇದೆ. ಯಾಕಂದ್ರೆ ಈಗ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಪರಿವೇಶ ಅಂತಕ್ಕಂಥದ್ದು ಪೋರ್ಟಲ್ ಇದೆ, ಪಬ್ಲಿಕ್ ಯಾರೇ ಓಪನ್ ಮಾಡಿ ನೋಡಬಹುದು. ಅಲ್ಲಿ ಯೋಜನೆಗಳನ್ನ ದಾಖಲೀಕರಣ ಮಾಡಿದ್ದಾರೆ. ಮುಂದಗಡೆಗೆ ಯೋಜಿತ ಈ ಯೋಜನೆಗೆ ಎಷ್ಟು ಮರಗಳು ಹೋಗ್ತವೆ ಅಂತ ಬರವಣಿಗೆ ಮಾಡಿದ್ದಾರೆ. ಆ ಬರವಣಿಗೆಯನ್ನು ನೋಡಿದರೆ ನಮ್ಮ ಈ ಶರಾವತಿಯಲ್ಲಿ ನಡೀತಕ್ಕಂಥ ಭೂಗತ ವಿದ್ಯುತ್ ಯೋಜನೆಗೆ 16,000 ಅಲ್ಲ 1,20,000 ಗಿಡಗಳನ್ನು ಕಳಲಿಕ್ಕೆ ಪರ್ಮಿಷನ್ ತಗೊಳ್ತಾ ಇದ್ದಾರೆ. ಜೊತೆಗೆ ನಮ್ಮೆಲ್ಲರ ಗಮನದಲ್ಲಿ ಇರಬೇಕು, ಇವ್ರ ಉದ್ದೇಶ ಇಷ್ಟೇ ಅಲ್ಲ. 2,000 ಮೆಗಾಬಿಟ್ ಉತ್ಪಾದನೆ ಮಾಡ್ಲಿಕ್ಕೆ 2,500 ಮೆಗಾಬಿಟ್ ಅನ್ನು ಖರ್ಚು ಮಾಡ್ತಾ ಇದ್ದಾರೆ. ಇದು ಮೂರ್ಖತನ. ಇದು ಯಾರಾದ್ರೂ ಒಪ್ಪಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಶರಾವತಿ ಅಂತ ಅಲ್ಲಿ
ಏಳನೇ ಯೋಜನೆ ಮಾಡ್ಲಿಕ್ಕೆ 20 ವರ್ಷ ಬೇಕಾಯ್ತು, ಭೂಗತ ಯೋಜನೆ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ವರ್ಷ ಬೇಕಾಗ್ತದೆ? ಹಾಗೆ ನೀವು ಕರೆಂಟ್ 2000 ಮೆಗಾವಾಟ್ ಯಾವಾಗ ಬೇಕು, ಯಾಕಾಗಿ ಬೇಕು ಯೋಚನೆ ಮಾಡೋಣ. ಗುಜರಾತ್ ನಲ್ಲಿ ಸೆಪ್ಟೆಂಬರ್ 27ನೇ ತಾರೀಕು 2025 2000 ಮೆಗಾವಾಟ್ಗೆ 14,000 ಕೋಟಿಗೆ ಟೆಂಡರ್ ಆಗಿದೆ. ಕೇವಲ ನಂಬಿಕೆ ಬಿಡ್ತು 10 ಎಕರೆ ಜಾಗದೊಳಗೆ ಅದೇ ಆಗ್ತಾ ಇದೆ. ಕೇವಲ 10 ಎಕರೆ ಜಾಗದೊಳಗೆ 2000 ಮೆಗಾವಾಟ್ ವಿದ್ಯುತ್ ಆಧಾರಿತ, ಬ್ಯಾಟರಿ ಆಧಾರಿತ 40 ದಿವಸ ಸ್ಟೋರೇಜ್ ಇರ್ತದೆ. ಇವ್ರೇಂದ್ರೆ ರಾತ್ರಿಗೆ ಬೇಕು ಅಂತ ಆದ್ರೆ, ರಾತ್ರಿಗೆ ನಿಮಗೆ ಕರೆಂಟ್ ಬೇಕು ಅಂತ ಆದ್ರೆ ಸೂರ್ಯ ನಿಮಗೆ ಬೆಳಕು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ವಾ. ಹಾಗಿದ್ರೆ ಸೋಲಾರ್ ಅಲ್ಲಿ 40 ದಿವಸಗಳಂತ ಬ್ಯಾಟರಿ ಸ್ಟೋರೇಜ್ ಯೋಜನೆ ಬಂದಿರುವಾಗ ಯಾಕೆ ನಿಮಗೆ ಇಂತಹ ಮೂರ್ಖತನದ ಬುದ್ಧಿ ಬರ್ತಾ ಇದೆ? ಕರೆಂಟೇ ಬೇಕು ಅಂತ ಆಗಿದ್ರೆ ಮಾಡಿ, ಬೇಕಷ್ಟು ಯೋಜನೆಗಳಿದ್ದಾವೆ. ನೀರನ್ನು ಉಳಿಸಲಿಕ್ಕೆ ಯೋಜನೆ ಮಾಡಿ, ಕರೆಂಟ್ ಉಳಿಸಲಿಕ್ಕೆ ಯೋಜನೆ ಮಾಡಿ. ಇಂಥದಕ್ಕೆ ಮುಕ್ತವಾಗಿ ಚರ್ಚೆಗೆ ನಾವು ಬರ್ತೇವೆ, ನಿಮಗೆ ಬೇಕು ಅಂತ ಸಲಹೆಯನ್ನು ಕೊಡ್ತೇವೆ. ನಾವಷ್ಟೇ ಅಲ್ಲ, ತಜ್ಞರಿದ್ದಾರೆ. ನಿಮ್ಮ ಲೆಕ್ಕದಲ್ಲಿ ನಾವು ಕಲ್ತಂತವ್ರಲ್ಲ, ನಮ್ಮ ಹಳ್ಳಿ ಗುಗ್ಗರು ಅಂತ. ಆಯ್ತು, ನಾವು ಹಳ್ಳಿ ಗುಗ್ಗರು ಆಗಿ ಇಟ್ಕೊಳ್ಳೋಣ. ಆದ್ರೆ ಕಲ್ತಂತವ್ರ ಮುಖಾಂತರ ನಾವು ಓಪನ್ ಡಿಸ್ಕಸ್ಗೆ ನಾವು ರೆಡಿ ಇದ್ದೇವೆ. ಯಾವತ್ತು ನೀವು ಆಹ್ವಾನ ಕೊಡ್ತೀರಿ ನಾವು ಸಿದ್ಧರಿದ್ದೇವೆ. ಹಾಗೆ ಈ ಭೂಗತ ಯೋಜನೆಯಿಂದ ಆಗ್ಲಿಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಕೇವಲ ಶರಾವತಿ ಅಷ್ಟೇ ಅಲ್ಲ, ಇಲ್ಲಿಯ ನದಿ ತಿರುವು ಯೋಜನೆಗಳು ಬಹಳಷ್ಟು ನಡೆಯುವಂತ ಯೋಜನೆಗಳು ನಡೆದಿದೆ. ನದಿ ತಿರುವು ಯೋಜನೆಗಳು ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳದ್ದೇ ಹೆಸರಾಟ ಆಡ್ತಾ ಇದ್ದಾರೆ. ಆದ್ರೆ ಆ ಯೋಜನೆ ಆಗಬಾರದು, ಯಾವುದೇ ಕಾರಣಕ್ಕೂ ಆಗಬಾರದು. ಯಾಕಂದ್ರೆ ಭಗವಂತ ಕೊಟ್ಟಂತ ಪ್ರಕೃತಿ ಇದು. ನೀರು ಹೇಗೆ ಹರಿಬೇಕು ಅಂತ ನಾವು ನಿರ್ಧರಿಸುವುದಲ್ಲ, ನೀರು ಹೇಗೆ ಹರಿಬೇಕು ಅಂತ ಅವನು ನಿರ್ಧರಿಸಿದ್ದು. ಆ ದೇವರ ವಿರುದ್ಧವಾಗಿ ಹೋಗುವಂತ ಎಲ್ಲ ಯೋಜನೆಗಳು ನಾವು ವಿರೋಧಿಸ್ತೇವೆ. ಹಾಗಾಗಿ ಇಡೀ ಪಶ್ಚಿಮ ಘಟ್ಟದ ಶರಾವತಿ ಪರಮೇಶ್ವರ ಯೋಜನೆ ಮತ್ತು ಪಶ್ಚಿಮ ಘಟ್ಟದ ಸಂಪೂರ್ಣ ರಕ್ಷಣೆಗಾಗಿ ನಾವೆಲ್ಲ ಕಟಿಬದ್ಧರಾಗೋಣ. ಇವತ್ತು ಈಶ್ವರಪ್ಪರಾಗಿರ್ಬೋದು ಅಥವಾ ಪರಿಸರಕ್ಕಾಗಿ ನಾವು ಅಂತಕ್ಕಂಥ ಸಂಘಟನೆಗಳಾಗಿರ್ಬೋದು, ಇಲ್ಲಿ ಸೇರಿರ್ತಕ್ಕಂಥ ವಕೀಲರ ಸಂಘ ಇರ್ಬೋದು, ಇನ್ಸೂರೆನ್ಸ್ ಕಂಪನಿ ಸಂಘದಲ್ಲಿರ್ಬೋದು, ಮಹಿಳಾ ಸಂಘದಲ್ಲಿರ್ಬೋದು, ಬೇರೆ ಬೇರೆ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ಮೂಲೆಗಳಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಸಹ ಒಬ್ಬರು ಅಂತ ಅಂದ್ಕೊಳ್ಬೇಡಿ. ಇವತ್ತು ನಾವು ಸಾಂಕೇತಿಕವಾಗಿ ಒಬ್ಬೊಬ್ಬರೇ ಬಂದಿದ್ದೇವೆ. ಆದ್ರೆ ನಮ್ಮೆಲ್ಲರ ಹಿಂದೆ 1,000, 10,000 ಎಷ್ಟು ಲಕ್ಷ ಜನಗಳು ಸೇರುವಂತ ವ್ಯವಸ್ಥೆ ಇದೆ. ಯಾಕಂದ್ರೆ ಆರಂಭದಲ್ಲಿ ನಾನು ಕೊಟ್ಟಂತ ಒಂದು ಹೇಳಿಕೆ ಯಾವುದು ಅಂತಂದ್ರೆ, ಈ ಯೋಜನೆ ಆಗ್ತದೆ ಅಂತ ಆದ್ರೆ JCBಯನ್ನು ಮೊದಲು ನನ್ನ ಮೇಲೆ ಹಚ್ಕೊಂಡು ನೀವು ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದೆ. ಆ ಯೋಜನೆ ನಾನು ಇದೇ ಘೋಷಣೆ ಮಾಡಿದ್ದನ್ನ 12 ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ. 12 ಕೋಟಿ ಜನ ಇಡೀ ದೇಶದಲ್ಲಿ. ಅದು ನಮ್ಮ ಕೇಂದ್ರ ಸರ್ಕಾರಕ್ಕೆ ಅದು ಮುಟ್ಟಿದ್ದು. ಆ ನಂತರದಲ್ಲಿ ನಾವೊಂದು ಭೂಪೇಂದ್ರ ಯಾದವ್ ಪತ್ರ ಬರೆದ್ವಿ. ಈಗ ಅದನ್ನು ಯಾರು ಹೇಳೋದಿಲ್ಲ, ನಾವು ಹೋಗಿ ಮನವಿ ಕೊಟ್ಟಿದ್ದೇವೆ, ಸರ್ಕಾರ ತಿರಸ್ಕಾರ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆರಂಭದಲ್ಲಿ ಕೊಟ್ಟಂತ ಮನವಿ ನಮ್ಮದೇ. ಅದಕ್ಕೆ ನೋಡಬಹುದು. ಯಾಕಂದ್ರೆ ಮೊನ್ನೆ ಒಂದು ತಜ್ಞರ ಸಮಿತಿ ಕ್ಷೇತ್ರಕ್ಕೆ ಬಂದಿತ್ತು, ಅಲ್ಲಿ ಆ ಭಾಗದಲ್ಲಿ ಅವರು ಮುಕ್ತವಾಗಿ ನಮ್ಗೆ ಹೇಳಿದ್ರು, ನಿಮ್ಮ ಒಂದು ಲೆಟರ್ ನಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳಿ. ಹಾಗಾಗಿ ಅಂತಹ ಒಂದು ಹೋರಾಟಕ್ಕೆ ನಾವು ಯಾವ ಮಟ್ಟದಕ್ಕೂ ಸಹ ಹೇಳಲಿಕ್ಕೆ ಸಿದ್ಧರಿದ್ದೇವೆ. ಹಾಗೆ ಹೋರಾಟಗಾರರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಸಹ ಶಕ್ತಿಯನ್ನು ಕುಂದಿಸುವಂತ ಕೆಲಸ ಮಾಡಬೇಡಿ. ನಮ್ಮ ಶಕ್ತಿ ಕುಂದೋದಿಲ್ಲ. ಈ ಬಿಸಿಲಿನ ದಾಹಕ್ಕೆ ನಾವು ದಣಿಯುವಂತವರು ಅಲ್ಲ. ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ ಎಲ್ಲರನ್ನ ಬಂಧದಲ್ಲಿ ನಿಮ್ಮ ಒಗ್ಗಟ್ಟಿನಲ್ಲಿ ಬಲ ಇದೆ.